ನನ್ನ ಹೆಸರು ರಾಮ್, ಸೀತಾರಾಮ್, ಮ್ಯಾಥ್ಸ್ ಟೀಚರು. ಮದುವೆ ಆಗಿ 3 ತಿಂಗಳಾಯ್ತು, ಆದ್ರೆ ಪ್ರಸ್ತಾವ ಆಗಿಲ್ಲ. ಪ್ರಸ್ತಾವ ಯಾವಾಗ ಅಂತ ಪ್ರಸ್ತಾಪ ಮಾಡಿದ್ರೆ ಆಷಾಢ ಅಂದ್ರು. ಆಷಾಢ ಮುಗೀತು. ಈಗ ಕೇಳಿದ್ರೆ ಟೈಮ್ ಸರಿ ಇಲ್ವಂತೆ. ಅಲ್ಲ, ತಪ್ಪು ಮಾಡೋದಕ್ಕೆ ಸರಿಯಾದ ಟೈಮ್ ಬೇಕಾ? ಮೊಬೈಲ್ ಕೊಟ್ಬಿಟ್ಟು ಸಿಮ್ ಹಾಕ್ಬಾರ್ದು ಅಂದ್ರೆ ಹೆಂಗೆ? ತಮಟೆ ಕೊಟ್ಬಿಟ್ಟು ಹೊಡಿಬಾರ್ದು ಅಂದ್ರೆ ಹೆಂಗೆ? ಪಾರ್ಸಲ್ ಬಂದು 3 ತಿಂಗಳಾಯ್ತು, ಇನ್ನು ಸೀಲೆ ಓಪನ್ ಮಾಡಿಲ್ವಲ್ಲಪ್ಪ. ಅಬ್ಬಬ್ಬಾ, ಸ್ವಲ್ಪ ತಡ್ಕೊಳ್ರಿ. ನಾಳೆನೆ ಜ್ಯೋತಿಷ್ರು ಬಂದು ಒಳ್ಳೆ ಡೇಟ್ ಫಿಕ್ಸ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಲೈ, ನಮಗ್ ಮದ್ವೆ ಆದ್ಮೇಲೆ ಇಸ್ರೋದವ್ರು 2 ರಾಕೆಟ್ ಬಿಟ್ಬಿಟ್ರು ಕಣೆ. ಅದ್ಯಾವ್ದದು? ವಿಕ್ರಮ್ ಲ್ಯಾಂಡರ್ ಅನ್ನೋ ತಾಯಿ ಲ್ಯಾಂಡ್ ಆಗಿದ್ದು ಆಯ್ತು, ರೋವರ್ ಅನ್ನೋ ಮಗು ಆಚೆ ಬಂದಿದ್ದು ಆಯ್ತು. ಆದ್ರೆ ನಮ್ ಫಸ್ಟ್ ನೈಟ್ ಫಿಕ್ಸ್ ಆಗಿಲ್ವಲ್ಲೇ. ಯಾವಾಗ ನೋಡಿದ್ರು ಪ್ರಸ್ತಾ ಅಂತಿರಲ್ರಿ. ಹೌದು, ನೀವ್ ಮ್ಯಾಥ್ಸ್ ಟೀಚರ್ ಅಲ್ವಾ? ಹೌದು. ಫಸ್ಟ್ ನೈಟ್ಗೂ ಗಣಿತಕ್ಕೂ ಏನ್ ಹೊಂದಾಣಿಕೆ ಇದೆ ಹೇಳಿ ನೋಡೋಣ. ಈ ಪ್ರಶ್ನೆಗೆ ಏನಾದ್ರು ನೀವು ಉತ್ತರ ಕೊಟ್ರೆ ಇವತ್ತೇ ಫಸ್ಟ್ ನೈಟ್ ಫಿಕ್ಸ್. ಹಾ, ಹಂಗ್ ಕೇಳಿ ಇವಾಗ ಹೇಳ್ತೀನಿ. ಫಸ್ಟ್ ನೈಟ್ ಅಲ್ಲಿ ಗಂಡ ಹೆಂಡತಿ ಕೂಡಬೇಕು, ವಸ್ತ್ರಗಳು ಕಳೆಯಬೇಕು, ಅಲ್ಲಿ ಮಂಚದ ಹತ್ರ ಹೂವು ಹಣ್ಣು ಕಾಯಿ ಬಿದ್ದಿರ್ತಲ್ವಾ ಅದನ್ನ ಗುಣಿಸಬೇಕು. ಕೊನೆಯಲ್ಲಿ ರಿಸಲ್ಟ್ ಒಂದರಲ್ಲಿ ಒಂದನ್ನ ಬಾಗ್ಸಿದ್ರೆ ಎಷ್ಟು? 1. ಅದೇ ಮಗು. ಅಯ್ಯೋ, ನನ್ ಗಂಡ ಲೆಕ್ಕದಲ್ಲಿ ಪಕ್ಕ. ಇವತ್ತೇ ಫಸ್ಟ್ ನೈಟ್ ಫಿಕ್ಸ್. ಹೌದಾ? ಎಲ್ರು ಫಸ್ಟ್ ನೈಟ್ ಅಲ್ಲಿ ಕೇಳೋ ಕಾಮನ್ ಪ್ರಶ್ನೆನೇ ನಾನು ಕೇಳ್ತೀನಿ, ಉತ್ತರ ಹೇಳಿ ನೋಡೋಣ. ಕೇಳು. ಮದ್ವೆಗ್ ಮುಂಚೆ ನಿಮ್ಗೆ ಯಾರಾದ್ರೂ ಗರ್ಲ್ ಫ್ರೆಂಡ್ ಇದ್ರಾ? ಸಾವಿತ್ರಿ, ಏನ್ ಮಾತು ಅಂತ ಆಡ್ತಿದ್ದೆ ನೀನು? ನಾನು ಮದುವೆಗ್ ಮುಂಚೆ IAS ಅಂದ್ರೆ ಐ ಆಮ್ ಸಿಂಗಲ್. ಲೈ, ವ್ಯಾಲೆಂಟೈನ್ಸ್ ಡೇ ದಿವಸ ನಾನು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ ಕಣೆ. ಲವ್ ಸಬ್ಜೆಕ್ಟ್ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಮುಂಗಾರು ಮಳೆ ಸಿನಿಮಾನೇ ನೋಡಿಲ್ಲ ಕಣೆ. ಅಷ್ಟೇ ಯಾಕೆ, ನನ್ನ ಕಾಲೇಜ್ ಹೆಸರು ಒಬ್ಬ ಲವ್ ಲೆಟರ್ ಕೊಟ್ಟಿದ್ಲು. ಅದನ್ನ ಓದ್ಬಿಟ್ಟು ಅಕ್ಕ ಇದನ್ನ ಯಾರಕ್ ಕೊಡ್ಬೇಕಕ್ಕ ಅಂತ ಕೇಳಿದ್ದೆ. ನನ್ನ ಗಂಡಸೇ ಅಲ್ಲ ಅನ್ಕೊಂಡ್ರು ಪರವಾಗಿಲ್ಲ, ನನ್ನ ಹೆಂಡತಿನ ಬಿಟ್ಟು ಬೇರೆ ಯಾರನ್ನು ಪ್ರೀತಿಸಲ್ಲ ಅಂತ ಭಾವನೆಯಲ್ಲಿ ಬದುಕ್ತಾನೆ ಕಣೆ ನಾನು. ಹೇ ಸಾವಿತ್ರಿ, ಅಳಬಾರ್ದು ಕಣಮ್ಮ, ಅಳಬಾರ್ದು. ಟೇಕ್ ಇಟ್ ಈಸಿ. ಎಲ್ಲಿ ಸಿಗುತ್ತದ? ನಿಮ್ಮ ಅಜ್ಜಿ ಕೋಣೆ ಸಿಗುತ್ತದ. ತಗೊಂಡ್ ಬರ್ತೀನಿ. ಲೈ, ಮದುವೆಗ್ ಮುಂಚೆ ನಿಂಗೆ ಯಾರು ಎಕ್ಸ್ ಬಾಯ್ ಫ್ರೆಂಡ್ ಇರ್ಲಿಲ್ವಾ? ಹೇಳಿದ್ರೆ ಯಾರು ನಂಬೋಲ್ಲ. ನಿಮಗ್ ಗೊತ್ತಾ, ಗಂಡಸರಿಗೆ ಗಡ್ಡ ಮೀಸೆ ಇರುತ್ತೆ ಅನ್ನೋ ವಿಚಾರ ಗೊತ್ತಾಗಿದ್ದೆ ನಿಮ್ಮನ್ ಮದ್ವೆ ಆದ್ಮೇಲೆ. ಅಯ್ಯಯ್ಯೋ, ಹೆಂಗಮ್ಮ? ನಾನ್ ಇದುವರೆಗೂ ಯಾವ ಗಂಡಸ್ರ ಮುಖನೂ ನೋಡೇ ಇಲ್ಲ ರೀ. ಮೈ ಗಾಡ್, ನನ್ ಮುಖನು ಯಾವ ಗಂಡಸ್ರಿಗೂ ತೋರ್ಸೇ ಇಲ್ಲ. ಅಷ್ಟ್ ಖರಾಬ್ ಆಗಿದ್ದ? ನನ್ ಮುಖನ ಮೊದ್ಲು ತೋರ್ಸಿದ್ದೆ ನಿಮ್ಗೆ. ಅಯ್ಯಯ್ಯೋ, ನಾನು ಇಲ್ಲೋರ್ಗು ಯಾರು ಮುಟ್ಟದಿರೋ ಹಣ್ಣು ಸಿಗ್ಲಿ ಅನ್ಕೊಂಡಿದ್ದೆ, ಆದ್ರೆ ಯಾರು ನೋಡ್ದಿರೋ ಹೆಣ್ಣು ಸಿಕ್ಬಿಟ್ಟೋಳಲ್ಲಪ್ಪ. ಅಷ್ಟೇ ಅಲ್ಲ ರೀ, ನಾನ್ ಇದುವರೆಗೂ ಓದಿದ್ದು ಲೇಡೀಸ್ ಕಾಲೇಜು, ನಾನ್ ಹತ್ತಾ ಇದ್ದಿದ್ದು ಲೇಡೀಸ್ ಕಂಡಕ್ಟರ್ ಬಸ್, ನನ್ ಬಟ್ಟೆನ ಹೊಲಿತಾ ಇದ್ದಿದ್ದು ಲೇಡೀಸ್ ಟೈಲರ್, ನಾನ್ ಇಷ್ಟಪಟ್ಟು ತಿಂತಾ ಇದ್ದಿದ್ದು ಲೇಡೀಸ್ ಫಿಂಗರ್. ಇಲ್ಲಿವರೆಗೂ ನನ್ನ ಲಿಪ್ಸ್ ನ ಟಚ್ ಮಾಡಿರೋದು ಕಾಫಿ ಕಪ್ ಮಾತ್ರ. ಇಲ್ಲಿವರೆಗೂ ನನ್ನ ಟೈಟ್ ಆಗಿ ಹಗ್ ಮಾಡಿರೋದು ಯಾರು? ನನ್ ಬಟ್ಟೆ ಮಾತ್ರ. ಅಮ್ಮ, 2023ರಲ್ಲಿ ಇಂಥ ಹೆಣ್ಣು ನನಗ್ ಸಿಕ್ಬಿಟ್ಟೋಳಲ್ಲಪ್ಪ. ನಾನೇ ಧನ್ಯ, ನಾನೇ ಧನ್ಯ. ಹೇ ಭಗವಾನ್. ಹೋ, ಚಿಲ್ಲರ್ ಕಾಲ್ ಮಾಡ್ತಾವನೆ. ಹಲೋ, ಹೇಳ ಮಗ, ಹೇಗಿದ್ಯೋ? ಆಧಾರ್ ಕಾರ್ಡ್ ಅಲ್ಲಿರೋ ಫೋಟೋ ಇದ್ದಂಗಿದೆ ಮಗ. ಮದ್ವೆ ಆಯ್ತಂತ ಹೇಳೇ ಇಲ್ವಲ್ಲೋ? ಹೇ, ನಮ್ಮಪ್ಪ ನಂಗೆ ಹೇಳಿಲ್ಲ ಕಣಲ್ಲ. ನಾನ್ ಮದ್ವೆ ಆಗಲ್ಲ ಅಂದೆ, ಅದಕ್ಕೆ ನಾಳೆ ಮದ್ವೆ ಅಂದ್ರೆ ಇವತ್ತೇ ಎತ್ತಾಕೊಂಡೋಗಿ ಮದ್ವೆ ಮಾಡಿಸ್ಬಿಟ್ಟ. ನಿಮ್ಮ ಅಪ್ಪನು ಸರಿಯಾಗವನೇ ಬಿಡು. ಅದ್ ಬಿಡು, ಹನಿಮೂನ್ ಮುಗಿತಾ? ಎಲ್ಲೋಗಿದ್ದು? ಹೇ, ಹನಿಮೂನ್ ಇಲ್ಲ, ಬದ್ನೇಕಾನು ಇಲ್ಲ, ಆಷಾಢ ಅಂತ ನಿಲ್ಸ್ಬಿಟ್ರೆ ಕಣಲ್ಲ. ಅಯ್ಯಯ್ಯೋ ಮಗ, ಕಡಿಮೆ ಖರ್ಚಲ್ಲಿ ಒಂದೊಳ್ಳೆ ಹನುಮೂನ್ ಸ್ಪಾಟ್ ಹೇಳು. ಲಾಲ್ ಬಾಗಲ್ಲಿರೋ ಪೊದೆಗಳಿಗೆ ಹೋಗ್ಬಿಡ ಮಗ. 20 ರೂಪಾಯಿ ಟಿಕೆಟ್ ಅಷ್ಟೇ. ತೆಗೆದು ಮಾಕ್ ಕೊಡ್ಬಿಡ್ತೀನಿ ಮಗನೇ. ಇನ್ನೇನು ಹನಿಮೂನ್ಗೂ ಹಿಂಗ್ ಮಾಡ್ತೀಯಲ್ಲೋ? ಇದೆಲ್ಲ ಲೈಫಲ್ಲಿ ಒಂದ್ಸಲ ಆಗೋದು ಮಚ್ಚ. ಒಂದ್ ಕೆಲ್ಸ ಮಾಡು, ಒಂದೊಳ್ಳೆ ಪ್ಲೇಸ್ಗೆ ಹನಿಮೂನ್ ಟಿಕೆಟ್ ಬುಕ್ ನಾನ್ ಮಾಡ್ಕೊಡ್ತೀನಿ. ಇದೇ ನನ್ ಕಡೆಯಿಂದ ನಿಂಗೆ ಮದ್ವೆ ಗಿಫ್ಟ್. ತಂಗಿ ಕರ್ಕೊಂಡು ನಮ್ಮ ಮನೆ ಊಟಕ್ಕೆ ಬಂದ್ಬಿಡ. ಲೊಕೇಶನ್ ಕಳ್ಸು. ಗಾಯತ್ರಿ, ನೀ ನನ್ ಪಾಲಿನ ಮುಂಗಾರು ಮಳೆ ಸಿನಿಮಾ ಕಣೆ. ಯಾಕೆ? ದಿನಕ್ಕೆ 100 ಸಲ ನೋಡಿದ್ರು ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನಿಸ್ತಾನೇ ಇರುತ್ತೆ. ಅಮ್ಮವ್ರೆ, ಕಾಫಿ ಮಾಡ್ಕೊ ಬಂದ್ ಕೊಡ್ಲಾ? ಆದ್ರೆ ಶುಗರ್ ಬೇಡ. ಯಾಕಮ್ಮವ್ರೆ? ಆಲ್ರೆಡಿ ಶುಗರ್ ಇದೆಯಲ್ಲ. ಓಕೆ ಅಮ್ಮವ್ರೆ. ಎಷ್ಟು ಪ್ರೀತಿನಿ ನಿನಗೆ ನಾನಂದ್ರೆ. ನನಗ್ ಪ್ರೀತಿ ಬೇಡ, ಮದ್ವೆ ಬೇಡ ಅಂತಿದ್ದೆ. ಯಾಕೋ ನೀನ್ ಫಸ್ಟ್ ಟೈಮ್ ನೋಡಿದ್ಮೇಲೆ ಲೈಫಲ್ಲಿ ಫಸ್ಟ್ ಟೈಮ್ ಪ್ರೀತಿ ಹುಟ್ಟಿದ್ದು. ಮತ್ತಿನ್ಯಾರ ಮೇಲೇನೂ ಹುಟ್ಟಿಲ್ಲ.
ಐ ಲವ್ ಯು ಗಾಯತ್ರಿ, ಐ ಲವ್ ಯು. ಅಮ್ಮವ್ರೆ ಡಿಕೇಶನ್ ಜಾಸ್ತಿ ಹಾಕ್ಲಾ ಕಮ್ಮಿ ಹಾಕ್ಲಾ? ನಾನ್ ಹೇಳ್ದಷ್ಟೇ ಮಾಡು. ತಿರ್ಗೋ. ಶುಗರ್ ಬೇಡ ಅಂದಲ್ವಾ? ಕೊಡ್ಲಾ? ಯಾಕೆ? ನಿಮ್ ಫ್ರೆಂಡ್ ಮನೆಗೆ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ರಿ ತಾನೆ? ಅಯ್ಯೋ, ನೀರ್ ಖಾಲಿ ಆಗಿದ್ದೀರಿ, ನಾ ಮತ್ತೆ ಬಿಟ್ಟಿದ್ದೆ. ನೀವ್ ಹೋಗಿ ನೀರ್ ತಗೊಂಬನ್ನಿ, ಮಳೆ ಬರಂಗಿದೆ. ನಾನು ಹೋಗಿ ಶುಗರ್ ಆಮೇಲೆ. ಅಯ್ಯ, ಅವನ್ ಊಟಕ್ಕೋಸ್ಕರ ನಾನು ಉಪವಾಸ ಇರ್ಬೇಕಾಯ್ತು. ಗಂಗೆ ಬಾರೆ ತುಂಗೆ ಬಾರೆ. ಕರಡಿ ಸೀತಾರಾಮು, ನೀನಾ? ಥೂ, ನಿನ್ ಬಾಯಿ ಮಣ್ಣಕ್ಕ ಜೀವ ಬಾಯಿ ಬಂದ್ಬಿಟ್ಟಿತ್ತಲ್ಲ. ಕೋತ್ ನನ್ನ ಮಗನೇ. ಅಲ್ಲ ಕಣ, ಆಧಾರ್ ಕಾರ್ಡ್ ಅಲ್ಲಿರೋ ಫೋಟೋ ಇದ್ದಂಗಿದ್ದೀನಿ ಅಂದೆ, ಆಧಾರ್ ಕಾರ್ಡ್ ಜೆರಾಕ್ಸ್ ಅಲ್ಲಿ ಇದ್ದಂಗಿದ್ಯಲ್ಲೋ. ಮದ್ವೆ ಅದೇ ಕಣ, ಎಣ್ಣೆನು ಬಿಟ್ಬಿಟ್ಟೆ. ತುಂಬಾ ಡಲ್ ಆಗಿದ್ದೀನಿ ಸೀತಾರಾಮ. ಮದ್ವೆ ಆಯ್ತ ಮಗ? ಯಾರನ್ನ ಡೌಡಿತಿದ್ದಲ್ಲ ಅವಳನೇ ಆದ? ಇಲ್ಲ ಮಗ, ಅವಳು ಅವ್ರ ಅಪ್ಪ ನೋಡಿರೋ ಹುಡುಗನ ಮದ್ವೆ ಆದ್ಲು, ನಾ ನಮ್ಮಮ್ಮ ನೋಡಿರೋ ಹುಡುಗಿನ ಮದ್ವೆ ಆದೆ. ಈ ಹುಡುಗಿರ ಹೆಂಗೆ ಮಗ? ಫಸ್ಟ್ ಲವ್ ಮಾಡುವಾಗ ನಮ್ಮನ್ನ ದೇವರು ಬೇರೆ ಮಾಡಕ್ಕಾಗಲ್ಲ ಅಂತಾರೆ. ಅದೇ ಮದ್ವೆ ಹತ್ರ ಬಂದಾಗ ನಮ್ಮ ತಾಯಿಗಿಷ್ಟ ಇಲ್ಲ, ನಮ್ಮನೆ ನಾಯಿಗಿಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ. ಏಯ್, ಅವಳು ಹಂಗೆಲ್ಲ ಬೈಬೇಡ ಕಣ. ಅವಳು ಇರೋವರೆಗೂ ಸಿಕ್ಕಾಪಟ್ಟೆ ಕೋಆಪರೇಟಿವ್ ಆಗಿದ್ಲು. ಹೆಂಗೆ ಮಗ? ಅವಳ ಲೈಫಲ್ಲಿ ಕಾಫಿ ಕಪ್ನ ಸಿಪ್ ಮಾಡಿರೋಕ್ಕಿಂತ ಜಾಸ್ತಿ ನನ್ ಲಿಪ್ನೇ ಸಿಪ್ ಮಾಡಿರೋದು. ಎಲ್ಲೋ ಸಿಂಕ್ ಆಗ್ತಿದ್ಯಲ್ಲ. ಲೇ ಸೀತಾರಾಮು, ಅವಳು ಒಂದ್ಸಲ ಬಂದ್ರೆ ಸಾಕು, ಒಳ್ಳೆ ಪಗ್ನ ಈ ತರ ಹಗ್ ಮಾಡ್ದವಳು ಹೋಗೋವರೆಗೂ ಬಿಡ್ತಾ ಇರ್ಲಿಲ್ಲ ಕಣೋ. ಅಲ್ಲ ಕಣೋ, ನೀನ್ ಹಿಂಗ್ ಹಗ್ ಮಾಡಿದ್ರೆ ನಿನ್ನ ಪರ್ಫ್ಯೂಮ್ ಅವಳಿಗೆ ಅಂಟ್ಕೊಂಡು ಮನೇಲಿ ಡೌಟ್ ಬರ್ತಾ ಇರ್ಲಿಲ್ವಾ? ಅದಕ್ಕೆ ನಾವಿಬ್ರು ತಬ್ಕೊಂಡಾಗ ಬಟ್ಟೆನೆ ಹಾಕತ್ತಿರ್ಲಿಲ್ಲ. ಸುಮ್ನೆ ಅಂದೆ. ಮಗ, ಎಲ್ಲೋ ನಿನ್ ಹೆಂಡತಿ ಕಾಣ್ತಾನೆ ಇಲ್ಲ? ಅದು ನಾವು ಬರ್ಬೇಕಾದ್ರೆ ಸ್ವೀಟ್ ಅವನು ತಂದಿರ್ಲಿಲ್ಲ, ಅವಳು ತರಕ್ ಹೋಗಿದ್ದಾಳೆ. ಸೋ ಸ್ವೀಟ್ ಮಗ. ಸಿಸ್ಟರ್ ಬಂದ್ ಕೂಡ್ಲೆ ಕರ್ಕೊಂಡು ಒಳಗಡೆ ಕೂತಿರು, ಊಟಕ್ಕೆ ರೆಡಿ ಮಾಡ್ತೀನಿ. ನಾ ಚೂರ್ ನೀರ ತಗೊಂಡ್ಬರ್ತೀನಿ. ನೀರ್ ತಗೊಂಡ್ಬರ್ತೀನಿ. ಗಂಗೆ ಬಾರೆ. ನೀನಾ? ಎಲ್ಲೋ ನೋಡ್ದಂಗಿದ್ಯಲ್ಲ. ನೀನಾ? ಹೇಗಿದ್ಯಾ? ನೀನಿರೋವರೆಗೂ ನೀನ್ ಟೆನ್ಷನ್ ಕೊಡ್ತಿದ್ದೆ, ಈಗ ನನ್ ಗಂಡ. ಗಂಡ? ಓ, ನಿನ್ನ ಬಿಟ್ರೆ ಬೇರೆ ಯಾರು ಮದ್ವೆ ಆಗಲ್ಲ ಅಂತಿದ್ದೆ. ನೀನೇ ಬಿಟ್ಟೋದ್ರೆ ನಾನೇನಪ್ಪ ಮಾಡ್ಲಿ? ಓ, ನನ್ ಗಂಡ ಊಟಕ್ಕೆ ಬರಕ್ ಹೇಳಿರೋದು ನಿನ್ನೆನಾ? ನನ್ನೆ. ಯಾರ್ ಜೊತೆ ಬಂದಿದ್ಯೋ? ನನ್ನ ಹೆಂಡತಿ ಜೊತೆ. ಹೆಂಡತಿ? ನಿನ್ ಬಿಟ್ರೆ ನಾನ್ ಸತ್ತ ಹೋಗ್ಬಿಡ್ತೀನಿ ಅಂತ ಡೌ ಮಾಡ್ತಿದ್ದೆ. ಅದು ನಾನ್ ಸಾಯಣ ಅಂತ ಹೋಗಿದ್ದೆ ಕಣೆ. ನಿನ್ನಂತ ಮಾನ್ಗಿಟ್ಟೊಳ್ಳೆ ಬದುಕಿರ್ಬೇಕಾದ್ರೆ ನಾನ್ಯಾಕೆ ಸಾಯ್ಬೇಕು ಅಂತ ಹಿಂತಿರುಗಿ ಬಂದ್ಬಿಟ್ಟೆ. ಅಲ್ಲ, ನಾನ್ ನೋಡಿದ ತಕ್ಷಣ ಅಗ್ ಮಾಡಿ ಕಿಸ್ ಮಾಡ್ತಾ ಇದ್ದೆ, ಈಗ ಸುಮ್ನೆ ನಿಂತ್ಬಿಟ್ಟಿದ್ಯಾ? ಮಿಕ್ಸ್ಚರ್ ಬೇಕರಿಲಿ ಇರ್ಬೇಕಾದ್ರೆ ಯಾರ್ ಬೇಕಾದ್ರೂ ಟೇಸ್ಟ್ ಮಾಡಬಹುದು. ಈಗೊಬ್ಬ ಅದನ್ನ ಕೊಂಡ್ಕೊಂಡು ಪಟ್ನ ಕಟ್ಟಿ ಮನೇಲಿ ಇಟ್ಕೊಂಡಿದ್ದಾನೆ, ಅವನು ಮಾತ್ರ ತಿನ್ನಬೇಕು. ಓ, ನಿನ್ ಗಂಡ ಮಾತ್ರ ಟೇಸ್ಟ್ ಮಾಡ್ಬೇಕಾ? ಹೇಳಿ ನಿನ್ ಗಂಡ. ಹೌದಲ್ಲ, ನೀರ್ ತರ್ತೀನಿ ಅಂತ ಹೋದ್ರು. ನೀರ್ ತರಕ್ ಹೋಗಿದ್ ನನ್ನ ಫ್ರೆಂಡ್ ಅಲ್ವಾ? ಓಹೋ, ಈಗ ನನ್ನ ಫ್ರೆಂಡ್ ಈ ಸೆಕೆ ನನ್ನ ಗಾಡಿ ಓಡಿಸ್ತಾವನೆ. ನಿನ್ ಹೆಂಡತಿ ಎಲ್ಲಿ? ಅವಳು ಸ್ವೀಟ್ ತರಕ್ ಹೋಗಿದ್ದಾಳೆ. ಯಾಕೆ? ನನ್ನ ಜಲ್ ತಟ್ಟಲ್ಲಿ ಊಟ ಮಾಡ್ತಾರೋಳ ನೋಡೋ ಆಸೆ. ಬ್ಯಾಕ್ ಸೈಡ್ ಇಂದ ಈ ಫಿಗರ್ ಎಲ್ಲೋ ನೋಡ್ದಂಗಿದೆಯಲ್ಲ. ಎಕ್ಸ್ಕ್ಯೂಸ್ ಮೀ. ಎಸ್. ಸಾವಿತ್ರಿ, ನೀನಾ? ನೀನಾ? ಹೇಗಿದೆಯಾ ಸಾವಿತ್ರಿ? ಚೆನ್ನಾಗಿದ್ದೀನಿ. ಸಾಯಿ, ನೀನಿನ್ನೂ ಇದೀಯಾ? ನಿನ್ನಂತ ಒಡೆ ಜೊತೆಲಿದ್ದಾಗ್ಲೇ ಚೆನ್ನಾಗಿದ್ದೆ, ಇನ್ ನೀನ್ ಬಿಟ್ಟು ಹೋದ್ಮೇಲೆ ಚೆನ್ನಾಗಿರಲ್ವಾ? ಓ, ಯಾವನೋ ಬಕ್ರಾ ಸಿಕ್ಕಂಗಿದೆ. ಬೀದಿ ನಾಯಿ ಹೋದ್ಮೇಲೆ ಜಾತಿ ನಾಯಿ ಸಿಕ್ತು. ಬೀದಿ ನಾಯಿನ? ಅವತ್ತಿ ಬೀದಿ ನಾಯಿ ಹೆಸರನ್ನ ಸಾಯಿ ಅಂತ ಪ್ರೀತಿಯಿಂದ ಅಚ್ಚಾಕ್ಸ್ಕೊಂಡಿದ್ದಲ್ಲ, ನಿನ್ ಗಂಡ ನೋಡ್ ಮೆಟ್ಟಲ್ ಹೊಡಿಲಿಲ್ವಾ? ಸಾಯಿ ಅನ್ನೋದನ್ನ ನಾಯಿ ಅಂತ ಚೇಂಜ್ ಮಾಡಿಸ್ದೆ. ನಾಯಿ ಅಂದ್ರೆ ತುಂಬಾ ಇಷ್ಟ ಅಂತ ಡೌ ಮಾಡ್ದೆ, ಬಕ್ರಾ ನನ್ ಮಗ ನಂಬ್ಕೊಂಡ್ಬಿಟ್ಟ. ಲೇ, ನಾನ್ ಮೊಬೈಲ್ ಆದ್ರೆ ನಿನ್ ಸಿಮ್ಮು ಅಂದೆಲ್ಲೇ. ನೆಟ್ವರ್ಕ್ ಸರಿ ಇರ್ಲಿಲ್ಲ, ಸಿಮ್ ಚೇಂಜ್ ಮಾಡ್ದೆ. ಹೌದು ಕಣೆ, ಲವ್ ಅಂದ್ರೆ ಪ್ರೀತಿ ಅಂತ ಅನ್ಕೊಂಡಿದ್ದೆ, ಮೋಸ ಅಂತ ನೀನ್ ನೋಡಿದ್ಮೇಲೆ ಗೊತ್ತಾಯ್ತು. ಲವ್ ಅಂದ್ರೆ ಕೊನೆವರೆಗೂ ಜೊತೆಲಿ ಇರೋದು ಅನ್ಕೊಂಡಿದ್ದೆ. ಬೆಟರ್ ಆಗಿರೋರು ಸಿಕ್ಕರೆ ಬಿಟ್ಟೋಗೋದು ಅಂತ ನಂಗೆ ಗೊತ್ತಿರ್ಲಿಲ್ಲ. ಲವ್ ಅಂದ್ರೆ ಬರೀ ಲವ್ ಅಂತ ಅನ್ಕೊಂಡಿದ್ದೆ, ಡವ್ ಅಂತ ಗೊತ್ತಿರ್ಲಿಲ್ಲ. ಲೇ, ಲವ್ ಅಂದ್ರೆ ಕೈ ಹಿಡ್ಕೊಂಡು ಜೊತೆಲಿರೋದು ಅನ್ಕೊಂಡಿದ್ದೆ, ಕೈ ಕೊಡೋದು ಅಂತ ಗೊತ್ತಿರ್ಲಿಲ್ಲ. ನೀನ್ ಊರವ್ರಿಗೆಲ್ಲ ಕೈ ಕೊಡ್ತಿದ್ದೆ, ಅದ್ರ ರುಚಿ ಹೇಗಿರುತ್ತೆ ಅಂತ ನಾನ್ ತೋರಿಸ್ದೆ ಅಷ್ಟೇ. ಮತ್ತವತ್ತು ಸಾಯಿ, ಐ ವಿಲ್ ಕಿಸ್ ಯು
ಐ ಕಾಂಟ್ ಮಿಸ್ ಯು ಅಂತಿದ್ದೆ. ಇವತ್ತು ನನ್ ಮಿಸ್ ಮಾಡ್ಕೊಂಡು ಇನ್ಯಾವನ್ಗೋ ಕಿಸ್ ಕೊಡ್ತಿದ್ಯಲ್ಲ, ನೀನು ಒಂದ್ ಹೆಣ್ಣ. ನೀನು ಪ್ರಪಂಚದಲ್ಲಿ ನೀನೊಬ್ಬಳನ್ನ ಬಿಟ್ರೆ ಮಿಕ್ದೋರೆಲ್ಲ ಅಕ್ಕ ತಂಗಿರ್ ಸಮಾನ ಅಂತ ಹೇಳ್ತಿದ್ದೆ. ಇವತ್ತು ನನ್ನ ಬಿಟ್ಟು ಇನ್ನೊಬ್ಬಳನ್ನ ಕಟ್ಕೊಂಡಿದ್ಯಲ್ಲ, ಅವಳೇನ ಅಕ್ಕ ಅಂತೀಯೋ ತಂಗಿ ಅಂತೀಯೋ? ನಿನ್ನಂತ ಕಿತ್ತೋದೊಳ್ ಬಾಯಲ್ಲಿ ನಂಗ್ ಫಿಲಾಸಫಿ ಕೇಳಕ್ ಇಷ್ಟ ಇಲ್ಲ. ಗೆಟ್ ಔಟ್ ಐಸೆ. ಯು ಗೆಟ್ ಔಟ್ ಐಸೆ. ಈ ಕಡೆ ಏನಕ್ಕೆ ಹೋಗ್ತಾ ಇದೀಯಾ? ನನ್ ಗಂಡ ಸೀತಾರಾಮು ಜೊತೆ ಊಟಕ್ ಬಂದಿದೀನಿ. ಸೀತಾರಾಮು ನಿನ್ ಗಂಡನ? ಹೌದು. ಲವ್ ಫ್ರೆಂಡು. ನನ್ ಮಗನ್ ಬಗ್ಗೆ ನನ್ ಗಂಡನ್ ಗೊತ್ತಾಗ್ದಿದ್ರೆ ಸಾಕು. ಇಡಿಯಟ್. ಸೀತಾರಾಮ, ಇವಳು ಅವಳ ನೆಂಟಿ. ಹಾಯ್ ಸಿಸ್ಟರ್. ಹಾಯ್ ಬ್ರದರ್. ಲವ್, ಇವಳು ನನ್ನ ಹೆಂಡತಿ. ಹೇಳಿದ್ರು ಸಿಸ್ಟರ್. ಬನ್ನಿ ಕೂತ್ಕೊಳ್ಳಿ ಸಿಸ್ಟರ್, ಊಟ ಮಾಡೋಣ. ಸರಿ ಬ್ರದರ್. ಬಾರೆ ಕೂತ್ಕೋ. ಸಿದ್ದಣ್ಣ, ಊಟ ಬಡ್ಸಿ. ನನ್ ಮಗ ಈ ಅನ್ನ ಬಸಿಯೋ ಒಂದ್ರಿಗೋಸ್ಕರ ಈ ಸುಂದ್ರಿನ್ ಬಿಟ್ನ ಟೇಸ್ಟ್ಗೆ. ತಗೊಳ್ಳಿ. ಅಮ್ಮವ್ರೆ, ನನ್ನ ಹೆಂಡತಿ ಗೊತ್ತಾಗ್ತಿದ್ರೆ ಸಾಕು. ನಿಮ್ದು ದಬಾಕಿ ಪ್ಲೇಟು ಆಲ್ರೆಡಿ ದಬಾಕೊಂಡು ಹೋಗಿದೆ. ನಿನ್ಗೆ ಹಾಕೊಟ್ಟಿಲ್ಲ ಅಂದ್ರೆ ಕೇಳು ಮಗರೇ. ಹಾಕೋತಾ ಇರಿ, ಅನ್ನ ತಗೊಂಡ್ಬರ್ತೀನಿ. ಅಯ್ಯೋ ಆರಾಮ್ರಿ, ನಿಧಾನಕ್ಕೆ ತಿನ್ನೋದಲ್ವಾ? ನೀರ್ ಕುಡಿ, ನೀರ್ ಕುಡಿ. ಎಲ್ಲಿ ತಲೆ ಮೇಲೆತ್ತು. ಅಯ್ಯೋ ಆರಾಮಾಗಿ ತಿನ್ರಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ಮಳ್ಳಿ. ಅದು ರೀ, ಅದು ನತ್ತಿ ಹತ್ಬಿಡ್ತು, ಅದಕ್ಕೆ ಪಾಪ. ನೀರ್ ತಿನ್ನು ಬಂಗಾರ, ನೀರ್ ತಿನ್ನಿ ಬಂಗಾರ. ರೀ, ನನ್ಗೆ ಆ ಲೋಟ ಬೇಡ, ಈ ಲೋಟ ಬೇಕು. ಅದು ಬಿಡಿ, ನೀರ್ ತಿನ್ನಿ ಬಂಗಾರ. ಏನೇ ಬಂಗಾರ, ನೀನ್ ತಿನ್ಸಿದ್ರೆ ಮಾತ್ರ ತಿನ್ನದ? ಇಲ್ಲ ಅಂದ್ರೆ ನಿನ್ಗೆ ಇಳಿಯಲ್ವಾ? ಎಷ್ಟು ಧೈರ್ಯ ಇದ್ರೆ ನನ್ನ ಮುಂದೆ ಅವಳ ಹತ್ರ ತಿನ್ಸ್ಕೊದ್ಯಾ? ನನ್ ಗಂಡಗ್ ನಾನ್ ತಿನ್ಸಿದ್ರೆ ನಿನ್ಗೇನೆ ಪ್ರಾಬ್ಲಮು? ಅವ್ನು ನಿನ್ ಗಂಡ ಆಗಕ್ಕೂ ಮುಂಚೆ ನನ್ ಲವರು ಕಣೆ. ಅಯ್ಯೋ ಕಜೋರ್ ನನ್ನ ಮಗನೇ, ಯಾರಾದ್ರೂ ಲವ್ ಲೆಟರ್ ಕೊಟ್ರೆ ಅವ್ರನ್ನ ಅಕ್ಕ ಅಂತ ಕರಿತೀನಿ ಅಂತ ಡೌನ್ ಮಾಡ್ದೆ ಅಲ್ಲೋ. ನಿನ್ನ ಎಕ್ಸ ಲೆಕ್ಕ ಸರಿಯಾಗಿದೆ ಬಿಡು. ಕೂತ್ಕೊಳ್ಳಲೆ, ಅವಾಗ್ಲಿಂದ ನೋಡ್ತಾ ಇದೀನಿ. ನನ್ ಲವರ್ಗೆ ತಿನ್ನಿಸ್ತಾಳೆ, ನನ್ ಗಂಡಗೆ ನೀರ್ ಕುಡಿಸ್ತಾಳೆ, ಮಧ್ಯದಲ್ಲಿ ನಾನಿರೋದೇನ್ ತಟ್ಟಕ್ಕ? ಕುತ್ಕೊಂಡ್ ತಟ್ಟೆ ಯಾವಳ್ ಬೇಡ ಅಂತ ಅಂದಿದ್ದು? ಅವ್ನ್ ನಿನ್ ಗಂಡ ಆಗೋದಕ್ಕಿಂತ ಮುಂಚೆ ನನ್ನ ಹಳೆ ಬಾಯ್ ಫ್ರೆಂಡ್. ಒಂದಲ್ಲ ಎರಡಲ್ಲ, ಸತತವಾಗಿ 8 ವರ್ಷದಿಂದ ಲವ್ ಮಾಡ್ತಿದ್ವಿ. ಲೆಕ್ಕ ಸರಿಯಾಗಿದೆ ಅನ್ನಲ್ಲ. ಲೇ, ಗಂಡಸ್ರು ಮುಖನೇ ನೋಡಿಲ್ಲ ಅಂತ ಹೇಳ್ದಲ್ಲೇ, ಮುಖ ಬಿಟ್ಟು ಬೇರೆಲ್ಲ ನೋಡಿದ್ಯಾ ಅನಿಸ್ತಾ ಇದೆ. ಕಾಫಿ ಕಪ್ ಬಿಟ್ಟು ನನ್ನ ಲಿಪ್ಪು ಬೇರೆ ಏನು ಸಿಪ್ ಮಾಡಿಲ್ಲ ಅಂತ ಹೇಳಿದಲ್ಲೇ. ಕಿತ್ತೋದ ಮಕ್ಕದವಳೆ ಸೀತಾರಾಮ. ಒಂದೇ ಒಂದ್ ಮಾತು ಅವಳ ಬಗ್ಗೆ ಮಾತಾಡಿದ್ರು ಸಿಗ್ದಾಕ್ಬಿಡ್ತೀನಿ. ಅವಳು ಅಪರಂಜಿ ಕಣೋ, ಅಪರಂಜಿ, ಅಪರಂಜಿ ಚಿನ್ನವೋ ಚಿನ್ನ. ಅವ್ಳಿಗೇನಾದ್ರು ಅಂದ್ರೆ ನಿನಗೆ ಸಿಟ್ಟು ಬರುತ್ತೇನೋ, ಉರ್ದೋಗುತ್ತೇನೋ ನಾಯಿ. ನೀನ್ ಕಡೆ ಹುಚ್ಚ ನಾಯಿ. ನನ್ ಬಾಯ್ ಫ್ರೆಂಡ್ ಏನಾದ್ರು ನಾಯಿಗಿ ಅಂದ್ರೆ ನಿನ್ನ ಹಲ್ಲು ಉದುರಿಸ್ಬಿಡ್ತೀನಿ. ಬಾರೆಲೆ, ನಾನು ನೋಡಿದೀನಿ ನಿನ್ ನನ್ಗೆ ಹೊಡಿತೇನೆ, ಚಪಾತಿ ಮುಕ್ತಾಳೆ. ತಗೋ. ನನ್ ಲವರ್ಗೆ ಹೊಡಿತೇನೆ, ನನ್ನ ಲವರ್ಗೆ ಹೊಡಿತೀರಾ? ನನ್ ಬಾಯ್ ಫ್ರೆಂಡ್ಗೆ ಹೊಡಿತೇನೋ? ನನ್ನ ಮಗನೇ ಬಾರ, ಇವತ್ತು ಕೊಲೆ ಮಾಡ್ಬಿಡ್ತೀನಿ ಕಡೆ, ನೀನ ಸಾಯಿಸ್ತೇ ಬಿಡ್ತೀನಿ. ಯಾವಾಗ ಹೇಳ್ತೀಯ? ನನ್ನ ಬಿಟ್ಟು ಬೇರೆ ಯಾರನ್ನ ಲವ್ ಮಾಡಿದ್ಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ನೀನು ಯಾವ್ದೇ ಹುಡುಗಿನೂ ಕಣ್ಣೆತ್ತಿ ನೋಡಿಲ್ಲ ಅಂತ ಅನ್ಬಿಟ್ಟು ಇಂತ ಕಿತ್ತೋದೊಳ್ನ ಲವ್ ಮಾಡಿದ್ಯಲ್ಲ, ನಿನಗ್ ನಾಚಿಕೆ ಆಗಲ್ಲ? ಹೋಗಿ ಒಂದ್ ನಾಯಿ ಲವ್ ಮಾಡಿದ್ರೆ ಸುಮ್ನೆ ಇರ್ತಿದ್ದೆ. ಆ ಕರಡಿ ನನ್ ಮಗನ್ ಲವ್ ಮಾಡಿದ್ಯಲ್ಲೇ, ಮಾನ ಮರ್ಯಾದೆ ಇದೆಯೇನೆ ನಿಂಗೆ?
ಇಷ್ಟೆಲ್ಲ ಆಗಿದೆ ಅಂದ್ಮೇಲೆ ನಾನು ಇವಳ ಜೊತೆ ಬಾಳಲ್ಲ. ಡೈವರ್ಸ್. ನೀನೇನೋ ಡೈವರ್ಸ್ ಕೊಡೋದು? ನೀ ನನ್ನ ಹುಡುಗಿ ಡೈವರ್ಸ್ ಕೊಟ್ಟಿದ್ದೆ ಅಂದ್ಮೇಲೆ ನಾನು ನಿನ್ನ ಹುಡುಗಿ ಡೈವರ್ಸ್ ಕೊಡ್ತೀನಿ. ನಾನು ಅದಕ್ಕೆ ಕಾಯ್ತಿದ್ದೆ. ನಿಲ್ಸಿ. ನಾನ್ ನಿಮ್ಗಿಂತ ದೊಡ್ಡೋನು ಅಂತ 1-2 ಮಾತು ಹೇಳ್ತೀನಿ ಕೇಳಿ. ಹೇಳಿ. ನಮ್ ಕಾಲದಲ್ಲಿ ಲವ್ ಬ್ರೇಕಪ್ ಆಗಿರೋ ಹುಡ್ಗಿನ ಮದ್ವೆ ಆಗ್ಬೇಕು ಅಂದ್ರೆ ಅವಳಿಗೆ 2ನೇ ಮದ್ವೆ ಇದ್ದಂಗೆ. ಯಾಕೆಂದ್ರೆ ಅವಳು ಲವ್ ಮಾಡುವಾಗ್ಲೇ ಮದ್ವೆ ಆಗೋಗಿರುತ್ತೆ. ಈ ಕಾಲದಲ್ಲಿ ಅದ್ಯಾವ್ದು ಉಳ್ದಿಲ್ಲ. ಯಾವ್ದೇ ಹುಡ್ಗಂಗಾಗ್ಲಿ ಯಾವ್ದೇ ಹುಡುಗಿಗಾಗ್ಲಿ ಒಂದ್ ಫಾಸ್ಟ್ ಲೈಫ್ ಅಂತ ಇದ್ದೇ ಇರುತ್ತೆ. ಒಂದರ್ಥದಲ್ಲಿ ಎಲ್ರಿಗೂ ಲವ್ ಆಗಿರುತ್ತೆ. ಇಲ್ಲಿ ಯಾರು ಸಾಚ ಅಲ್ಲ. ಮದ್ವೆ ಆದ್ಮೇಲೆ ನಿಯತ್ತಿಗಿದ್ರೆ ಸಾಕು. ನಾನು ನಿಮ್ ತರನೇ ದುಡುಕಿ ತಪ್ಪು ಮಾಡಿ ನನ್ನ ಹೆಂಡತಿ ಕಳ್ಕೊಂಡಿದ್ದೀನಿ. ಇವಾಗ ಒಬ್ಬಂಟಿ. ನಿಮ್ಮಷ್ಟು ಓದಿಲ್ದೇನೆ ಇರ್ಬೋದು, ಆದ್ರೆ ಇಂಗ್ಲಿಷಲ್ಲಿ ಒಂದು ಮಾತಿದೆ, ಹೇಳ್ತೀನಿ ಕೇಳಿ. ಫರ್ಗೆಟ್ ದ ಪಾಸ್ಟ್, ಲಿವಿಂಗ್ ದ ಪ್ರೆಸೆಂಟ್, ಪ್ಲಾನ್ ಫಾರ್ ಫ್ಯೂಚರ್. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ ಕಾಲಕ್ಕೆ ಬೇಕಾದ್ರೆ ಬೀಳ್ತೀನಿ, ಕೈ ಮುಗಿತೀನಿ. ನಾನ್ ಮಾಡಿರೋ ತಪ್ಪನ್ನ ನೀವ್ಯಾರು ಮಾಡಬೇಡಿ. ಕರೆಕ್ಟ್ ಚಿಲ್ಲರ್, ಅಣ್ಣ ಹೇಳಿದ್ದು ಸತ್ಯ. ಹೌದಣ್ಣ, ನೀನು ಹೇಳೋ ಮಾತಲ್ಲಿ ಒಂದು ಅರ್ಥ ಇದೆ. ಆಗಿದ್ದೆಲ್ಲ ಮರೆತು ನಾವಿನ್ಮೇಲೆ ಚೆನ್ನಾಗಿರ್ತೀವಿ. ನಾವು ಚೆನ್ನಾಗಿರ್ತೀವಿ. ಚಿಲ್ಲರ್, ಫರ್ಗೆಟ್ ದ ಪಾಸ್ಟ್, ಲಿವ್ ಇನ್ ದ ಪ್ರೆಸೆಂಟ್, ಪ್ಲಾನ್ ಫಾರ್ ದಿ ಫ್ಯೂಚರ್. ಥ್ಯಾಂಕ್ಸ್ ಅಣ್ಣ. ಥ್ಯಾಂಕ್ ಯು.